ಪವರ್ಫುಲ್ ಸೀಕ್ರೆಟ್ ಹೇಳ್ತೀನಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಹೇಗೆ ಅಂತ. ಫಸ್ಟ್ ಆಫ್ ಆಲ್ ಯಾರು ಕೂಡ ಬಾರ್ನ್ ಕನ್ಸಿಸ್ಟೆಂಟ್ ಇಲ್ಲ. ಈಗ ನಾನೇ ಆಗಿರ್ಬೋದು, ನೀವೇ ಆಗಿರ್ಬೋದು, ಯಾರು ಕೂಡ ಹುಡ್ದಾಗೆ ಕನ್ಸಿಸ್ಟೆಂಟ್ ಅಂತ ಏನು ಟ್ಯಾಗ್ ಮಾರ್ಕ್ ಹೊತ್ಕೊಂಡ್ ಬರಲ್ಲ ಆಯ್ತಾ. ಕನ್ಸಿಸ್ಟೆನ್ಸಿ ಬಂದ್ಬಿಡುತ್ತೆ ಅಂತ ಅಲ್ಲ. ಫಸ್ಟ್ ಆಫ್ ಆಲ್ ಕನ್ಸಿಸ್ಟೆನ್ಸಿನ ಬಿಲ್ಡ್ ಮಾಡೋದು ಕೂಡ ಒಂದು ಟೆಕ್ನಿಕ್ ಆಯ್ತಾ. ಲೆಟ್ಸ್ ನೀವು ನಿಮ್ಮ ಫಿಟ್ನೆಸ್ ಜರ್ನಿಯಲ್ಲಿ ಸತತವಾಗಿ ಫೇಲ್ ಆಗ್ತಾ ಇದ್ರೆ ನನ್ನ ಪರ್ಸನಲ್ ಅಡ್ವೈಸ್ ಏನ್ ಗೊತ್ತಾ, ನೀವು ಫಸ್ಟ್ ಒಂದು ರುಟೀನ ಬಿಲ್ಡ್ ಮಾಡಬೇಕು. ಅದು ನೀವು ಪಾಸ್ ಆಗ್ತಿರೋ ಫೇಲ್ ಆಗ್ತಿರೋ ಸೆಕೆಂಡ್ರಿ. ಲೆಟ್ಸ್ ಈಗ ನಿಮಗೆ ಜಿಮ್ಮಿಗೆ ಹೋಗೋಕೆ ಟೈಮ್ ಇಲ್ಲ ಅಥವಾ ಜಿಮ್ ವರ್ಕೌಟ್ ಆಗ್ತಾನೆ ಇಲ್ಲ ಫಾರ್ ವಾಟ್ಸ್ ಎವರ್ ರೀಸನ್. ಸೊ ನಾನು ಏನು ಹೇಳಿದ್ರೆ, ನಿಮಗೆ ಜಿಮ್ ಆಕ್ಸೆಸ್ ಇದ್ದರೆ ದಯವಿಟ್ಟು ಜಿಮ್ಮಿಗೆ ಹೋಗಿ. ಫಸ್ಟ್ ಜಿಮ್ಮಿಗೆ ಹೋದರೆ 50% ನೀವು ವಿನ್ ಆದಂಗೆ ಆಯ್ತಾ. ಜಿಮ್ಮಿಗೆ ಹೋಗಿ, ಎಕ್ಸ್ಪೆಕ್ಟೇಷನ್ಸ್ ಇಷ್ಟೇ, 20 ನಿಮಿಷ ಇದೆ ಜಿಮ್ಮಲ್ಲಿ ಅಷ್ಟೇ. ಹೋಗ್ಬಿಟ್ಟು ವಾರ್ಮ್ ಅಪ್ ಮಾಡಿ, ಸ್ವಲ್ಪ ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿ ಆಯ್ತಾ. ಇದು ಒಂದು ಫಸ್ಟ್ ಫ್ಯೂ ಡೇಸ್ ಮಾಡಿ ಆಯ್ತಾ. ಇದನ್ನ ಎವ್ರಿ ಡೇ ಮಾಡ್ಬೇಕು. ನೀವು ವರ್ಕೌಟ್ ಮಾಡಲಿ ಅಂತ ನಾನು ಕೇಳ್ತಿಲ್ಲ. ಜಿಮ್ಮಿಗೆ ಹೋಗಿ ವಾರ್ಮ್ ಅಪ್ ಮಾಡಿ ಕುತ್ಕೊಳ್ಳಿ. ಸೊ ನಿಮಗೆ ಆ ಎಂಬಿಯನ್ಸ್, ಆ ಎನ್ವೈರನ್ಮೆಂಟ್ಗೆ ಸೆಟ್ ಆಗಬೇಕು ಮೈಂಡು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಥ್ರೂಔಟ್ ದ ಡೇ, ಇದಾದ್ಮೇಲೆ ಈಗ ಜಿಮ್ಮಿಗೆ ಹೋಗೋ ಟೈಮು ಅಂತ ಮೈಂಡಿಗೆ ನೀವು ರಿಜಿಸ್ಟರ್ ಆಗಬೇಕು ಆಯ್ತಾ. ಸೊ ನಿಮಗೆ ಹೆಂಗೆ ಅಂದರೆ, ಈಗ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀನಿ, ಸ್ನಾನ ಮಾಡ್ತಾ ಇದ್ದೀನಿ, ಹಲ್ಲುಚ್ತಾ ಇದ್ದೀನಿ, ಊಟ ಮಾಡ್ತಾ ಇದ್ದೀನಿ ಅಂತ ಬರುತ್ತಲ್ಲ, ಅದೇ ರೀತಿ ಜಿಮ್ಮಿಗೆ ಹೋಗಬೇಕು. ಒಂದು 20 ನಿಮಿಷ ಅಷ್ಟೇ ಗುರು. ಈಗ 9 ಗಂಟೆಗೆ ಹೋಗ್ತೀರಾ, 9:20ಗೆ ಬರ್ತೀರಾ ಆಯ್ತಾ. 6 ಗಂಟೆಗೆ ಹೋಗ್ತೀರಾ, 6:15ಗೆ ಬರ್ತೀರಾ. ಇಷ್ಟೇ ಎಕ್ಸ್ಪೆಕ್ಟೇಷನ್ಸ್. ಇಷ್ಟು ಡೆಫಿನೆಟ್ಲಿ ಪಾಸಿಬಲ್ ಇದೆ. ಇದಾದ್ಮೇಲೆ ನೆಕ್ಸ್ಟ್ ವೀಕ್ ಇಂದ ಒಂದು ಮಸಲ್ನ 1 ಅಥವಾ 2 ವೇರಿಯೇಷನ್ಸ್ ಮಾಡಿ ಅಷ್ಟೇ. ಕೀಪ್ ಇಟ್ ಸಿಂಪಲ್ ಆಯ್ತಾ. ನೀವು ಏನೇ ಒಂದು ತಗೊಂಡ್ರು ಸಿಂಪಲ್ ಆಗಿ ಶುರು ಮಾಡಿ, ಆಮೇಲೆ ಅದು ಎಫೆಕ್ಟಿವ್ ಆಗಿ ಆಗೋದು.